ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಪ್ರಾನ್ ಗೊಜ್ಜು ಮಾಡ್ತಾಯಿದ್ದೇವೆ. ಪ್ರಾನ್ದು ಗೊಜ್ಜು ಮಾಡಲಿಕ್ಕೆ ಮೊದಲಿಗೆ ನಾನು ಪ್ರಾನನ್ನು ತೊಳೆದಿಟ್ಕೊಂಡಿದ್ದೇನೆ, ಕ್ಲೀನ್ ಮಾಡಿರೋಂಥದ್ದು. ಸೊ ಅದನ್ನು ನೀರು ಹಾಕಿ ಕ್ಲೀನಾಗಿ ತೊಳೆದು ಸೋಸಿಲ್ಲ ಸೈಡಲ್ಲಿ ಇಟ್ಕೊಂಡಿದ್ದೇನೆ. ಒಂದು 1/4 kg ಅಷ್ಟು ಪ್ರಾನ್ ಗೊಜ್ಜು ಮಾಡ್ಕೊಳ್ಳಿಕ್ಕೆ ಇವಾಗ ನಾನು ಒಂದು ಅರ್ಧ ಈರುಳ್ಳಿಯನ್ನು ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ತೊಗೊಂಡಿದ್ದೇನೆ. ಅದರ ಜೊತೆಗೇ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಕೂಡ ತೊಗೊಂಡಿದ್ದೇನೆ. ಇದಿಷ್ಟನ್ನು ಕೂಡ ರುಬ್ಕೊಳ್ಳೋಣ. ಇನ್ನರ್ಧ ಈರುಳ್ಳಿಯನ್ನು ಒಗ್ಗರಣೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಸೊ ಅದಲ್ಲದೆ ಇವಾಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಬೇಕು. ಮಸಾಲೆಗೆ ಸ್ವಲ್ಪ ಒಂದು 3ರಿಂದ 4 ಸ್ಪೂನಷ್ಟು ಹಸಿ ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೇನೆ. ಅದರ ಜೊತೆಗೆ ಒಂದು 2 ಲವಂಗ, ಒಂದು ಸಣ್ಣ 2 ಪೀಸಷ್ಟು ಚಕ್ಕೆ ತೊಗೊಂಡಿದ್ದೇನೆ. ಅರ್ಧ ಸ್ಪೂನಷ್ಟು ಹುರಿಗಡಲೆ ಮತ್ತು ಒಂದು ಸ್ವಲ್ಪ ಗಸಗಸೆ ಕೂಡ ತೊಗೊಂಡಿದ್ದೇನೆ. ಅದರ ಜೊತೆಗೆ ಒಣಮೆಣಸಿನೂ ಕೂಡ ತೊಗೊಂಡಿದ್ದೇನೆ. ಅಂದರೆ ಇದನ್ನು ಬೆಚ್ಚಗೆ ಮಾಡ್ಕೊಂಡಿದ್ದೇನೆ, ಬಿಸಿ ಮಾಡಿಟ್ಕೊಂಡಿರೋವಂಥದ್ದು. ಸೊ ಬ್ಯಾಡಗಿ ಮೆಣಸು ಒಂದು 3ರಿಂದ 4 ತೊಗೊಂಡಿದ್ದೇನೆ. ಮತ್ತು ಗುಂಟೂರು ಒಂದು 3 ತೊಗೊಂಡಿದ್ದೇನೆ. ಸೊ ಇದನ್ನು ಇವುಗಳ ಮಸಾಲೆ ಜೊತೆಗೆ ರುಬ್ಕೊಳ್ಳೋಣ, ಕಾಯಿ ಜೊತೆಗೇ. ಅದರ ಜೊತೆಗೇ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ತೊಗೊಂಡಿದ್ದೇನೆ. ಒಂದು ಟೊಮೊಟೊ ಕೂಡ ತೊಗೊಂಡಿದ್ದೇನೆ. ಸೊ ಇದನ್ನು ಕೂಡ ಇವೆಲ್ಲವನ್ನು ಸಪ್ರೇಟ್ ಮಾಡಿ ರುಬ್ಕೊಬಿಡೋಣ. ನಾನು ನಿಮಗೆ ಆಲ್ರೆಡಿ ಮಸಾಲೆಗಳು ಕೂಡ ಹೇಳಿದ್ದೇನೆ. ಅದರ ಜೊತೆಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಳೋಣ. ಈಗ ನಾನು ಹೇಳ್ದಂಗೆ ನಿಮಗೆ ಮಸಾಲೆ ಎಲ್ಲ ತೋರಿಸಿದೆ. ಸೊ ಕಾಯಿ ಮತ್ತು ಒಣಮೆಣಸು, ಗುಂಟೂರು ಮೆಣಸು, ಟೊಮೊಟೊ, ಚಕ್ಕೆ, ಲವಂಗ, ಅದಲ್ಲದೇ ಗಸಗಸೆ ಮತ್ತು ಹುರಿಗಡಲೆ ಎಲ್ಲ ಕೂಡ ಮೆಜರ್ಮೆಂಟೆಲ್ಲ ಹೇಳಿದ್ದೆ, ಅಷ್ಟನ್ನೇ ಹಾಕ್ಕೊಂಡಿದ್ದೇನೆ. ಅದರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಕಾಳು ಪೌಡ್ರ್ ಇದ್ದರೆ ಪೌಡ್ರನ್ನೇ ಹಾಕೊಳ್ಳೋಣ. ಅದೊಂದು ಸ್ವಲ್ಪ ಹಾಕ್ಕೊಳ್ತಾಯಿದ್ದೇನೆ. ಇದಿಷ್ಟನ್ನು ಇವಾಗ ರುಬ್ಕೊಬಿಡೋಣ. ಅದ್ರ ಜೊತೆಗೇ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ನೋಡಿ ಎಲ್ಲ ಸಪ್ರೇಟಾಗಿ ರುಬ್ಬಿಟ್ಕೊಂಡಿದ್ದೇವೆ ಎಲ್ಲವನ್ನು, ಮಸಾಲೆ ಮತ್ತು ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟು ಕೂಡ. ಸೊ ಒಗ್ಗರಣೆಗೆ ಸ್ವಲ್ಪ ಕಟ್ ಮಾಡಿರೋಂಥ ಒಂದು ಈರುಳ್ಳಿಯಲ್ಲೇ ಅರ್ಧ ಈರುಳ್ಳಿಯನ್ನು ಒಗ್ಗರಣೆಗೆ ಹಾಕ್ಕೊತಿದ್ದೇನೆ. ಸೊ ಅದು ಅರ್ಧ ಪೇಸ್ಟ್ ಮಾಡ್ಕೊಂಡಿದ್ದೇನೆ ಈರುಳ್ಳಿಯನ್ನು. ಸೊ ಇವಾಗ ಒಗ್ಗರಣೆ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ನಾವು ಒಂದು ಬಾಣಲೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೇವೆ. ಸೊ ಅದಕ್ಕೆ ಇವಾಗ ಸ್ವಲ್ಪ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನೀವು ನೋಡ್ತಾ ಇರ್ಬೋದು, ಇವಾಗ ಒಂದು 2 ಸ್ಪೂನ್ ಎಣ್ಣೆ ಕಾಯ್ತಾ ಇದೆ. ಸೊ ಎಣ್ಣೆ ಕಾಯ್ತಾ ಇರೋದಕ್ಕೇ ಇವಾಗ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೊಳ್ಳೋಣ. ಮತ್ತು ಕಟ್ ಮಾಡಿರೋಂತಹ ಈರುಳ್ಳಿಯನ್ನು ಕೂಡ ಹಾಕೊಳ್ಳೋಣ. ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಕೂಡ ಹಾಕೊಳ್ಳೋಣ. ಫ್ರೈ ಆಗ್ತಾ ಇದೆ. ಸೊ ಇವಾಗ ಪ್ರಾನ್ ಹಾಕೊಳ್ಳೋಣ. ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈ ಫ್ರೈ ಆಗಿರುವಂಥ ಮಸಾಲೆ, ಇವಾಗ ನಾವೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಸಾಲೆ ಫ್ರೈ ಆಗಿದೆಯಲ್ಲ, ಸೊ ಅದಕ್ಕೆ ರುಬ್ಬಿರುವಂಥ ಮಸಾಲೆಯನ್ನು ಕೂಡ ಹಾಕೊಂಡ್ಬಿಡೋಣ. ಸ್ವಲ್ಪ ಮಸಾಲೆ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಮಸಾಲೆಗೆ ರುಬ್ಬಿರುವಂಥ ಮಸಾಲೆಗೆ ಒಂದು 1/4 ಲೀಟ್ರಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಸೊ ಅದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದ್ದು ಬೆಂದರೆ ಏನು ನಾವೀಗ ನೋಡ್ದಂಗೆ ಪ್ರಾನ್ ಗೊಜ್ಜು ಕೂಡ ರೆಡಿ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದು ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಕುದೀಲಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೇವೆ. ಸೊ ಚೆನ್ನಾಗಿ ಒಂದು ಕೈ ಹಿಡಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಬೇಕು. ಪ್ರಾನ್ ಗೊಜ್ಜು ರೆಡಿಯಾಗಿದೆ. ಈಗ ಆಫ್ ಮಾಡ್ಕೊಳ್ಳೋಣ. ಪ್ರಾನ್ ಗೊಜ್ಜು ರೆಡಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ. ಸೊ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಇದು ಅನ್ನದ ಜೊತೆಗೆ ಪೂರಿ, ಚಪಾತಿ,
ದೋಸೆ ಇವುಗಳ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ.